Hello students, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ನ್ಯೂ ರೇಷಿಯೋ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ತಿಳ್ಕೊತಾ ಇದ್ವಿ. ಸೊ ಈಗ ನಾವು ಒಂದು ಪ್ರಾಬ್ಲಮ್ ಮುಖಾಂತರ ಈ ಚಾಪ್ಟರ್ದ ಪ್ರಾಬ್ಲಮ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ದ ಫಸ್ಟ್ ಒನ್ ಇಸ್ E, F and G are the partners in a firm sharing a profit and loss in the ratio of 2:3:2. E, F ಮತ್ತೆ G ಅನ್ನೋರು ಪಾರ್ಟ್ನರ್ಸ್, ಅವರು ಪ್ರಾಫಿಟ್ ಮತ್ತೆ ಲಾಸ್ ನ 2:3:2 ಅಲ್ಲಿ ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದಾರೆ. Mr. E retires from the firm. E retired ಆಗ್ತಾ ಇದ್ದಾನೆ. The new profit sharing ratio between F and G is equal. New profit sharing ratio ಕೊಟ್ಬಿಟ್ಟಿದ್ರು ಈಕ್ವಲ್ ಅಂತ, ಅಲ್ಲಿಗೆ 1:1 ಅಂತ ಆಗುತ್ತೆ. ಸೊ ಈ 1:1 ರಿಮೈನಿಂಗ್ ಏನಾಗಿದೆ ಅದನ್ನ ಈಕ್ವಲ್ ವ್ಯಾಲ್ಯೂ ಅಲ್ಲಿ ಅವರು ಸೆಗ್ರಿಗೇಟ್ ಮಾಡ್ತಾರೆ. ದಟ್ ಇಸ್ 1:1 ಅಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ. ಕ್ಯಾಲ್ಕುಲೇಟ್ ದರ ಗೈನ್ ರೇಷಿಯೋ ಅಂತ ಇದೆ. ದಟ್ ಈಸ್ E, F and G. ಸೊ ಪಾರ್ಟ್ನರ್ಸ್ ಅವರಿದ್ರು, ಅದರಲ್ಲಿ ಈ ಅವರ ರಿವಾರ್ಡ್ ರೇಷಿಯೋ ಬಂದು 2:3:2. ಅಲ್ಲಿ ಇ ರಿಟೈರ್ ಆಗ್ತಾ ಇದ್ದಾನೆ. ಸೊ ಅಲ್ಲಿಗೆ ಎಫ್ ಮತ್ತೆ ಜಿ ಉಳ್ಕೊಳ್ತಾ ಇದಾರೆ. ಎಫ್ ಮತ್ತೆ ಜಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಪ್ರಾಫಿಟ್ ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತಾರೆ. ಅಲ್ಲಿಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 2:3:2. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗುತ್ತೆ 1:1. ಈಕ್ವಲ್ ಅಲ್ಲಿ ಸೆಗ್ರಿಗೇಟ್ ಮಾಡ್ಕೊಳ್ತಾರೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಗೇನ್ ರೇಷಿಯೋ ಅಂತ ಹೇಳ್ತಾರೆ. So given old ratio of EFG is 2:3:2 and new ratio ಕೊಟ್ಟಿದ್ದಾನೆ F and G is 1:1 ಅಂತ. ಸೊ ಅಲ್ಲಿಗೆ ಈಗ ಗೈನ್ ರೇಷಿಯೋ ಕಂಡು ಹಿಡ್ಕೋಬೇಕು. ಗೈನ್ ರೇಷಿಯೋ ಫಾರ್ಮುಲಾ ಇದೆ ನೋಡಿ. ಗೈನ್ ರೇಷಿಯೋ ಈಕ್ವಲ್ಸ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಗೈನ್ ರೇಷಿಯೋ ಈಕ್ವಲ್ಸ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಗೈನ್ ರೇಷಿಯೋ ಆಫ್ ಎಫ್ ಇಸ್ ನ್ಯೂ ರೇಷಿಯೋ ಏನು 1:1 ಅಂದ್ರೆ 1/2 ಮೈನಸ್ ಓಲ್ಡ್ ರೇಷಿಯೋ ಎಫ್ 3 ಇತ್ತು 3/7 ಆಗುತ್ತೆ. ಸೊ ಅಲ್ಲಿ ನಾವು 2 ಮತ್ತೆ 7 ಗೆ LCM ಕಂಡು ಹಿಡಿದ್ರೆ ನಮಗೆ 14 ಬರುತ್ತೆ. 14 ಡಿವೈಡೆಡ್ ಬೈ 2 ಅಂದ್ರೆ 7. 7 into 1 7 ಮೈನಸ್ 14 ಡಿವೈಡೆಡ್ ಬೈ 7 ಅಂದ್ರೆ 2 ಆಗುತ್ತೆ. 2 into 3 6. 7 minus 6 divided by 14 that leads to 1/14 ಆಗುತ್ತೆ. F ಗೆ ಗೈನ್ ರೇಷಿಯೋ 1/14 and gain ratio of G is on the new ratio 1/2 minus old ratio 2/7. that is F the 2 G the 2 ಇತ್ತು 2/7 ಆಗುತ್ತೆ. ಅಗೇನ್ LCM ತೆಗೆದ್ರೆ 2 ಮತ್ತು 7 ಗೆ 14 ಆಯ್ತು. 14 divided by 2 ಅಂದ್ರೆ 7 ಆಗುತ್ತೆ. 7 into 1 7 minus 14 divided by 7 ಅಂದ್ರೆ 2 ಆಗುತ್ತೆ. 2 into 2 4. ಅಲ್ಲಿಗೆ 7 minus 4 divided by 14 ಆಗುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ 3/14 ಆಗುತ್ತೆ. ಸೊ ಗೈನ್ ರೇಷಿಯೋ ಆಫ್ F and G is 1:3. ಅಲ್ಲಿಗೆ ಗೈನ್ ರೇಷಿಯೋ ಆಗುತ್ತೆ 1:3 ಆಗುತ್ತೆ. ಸೊ ಈ ತರ ನಾವು ಗೈನ್ ರೇಷಿಯೋ ಕಂಡುಹಿಡಬೇಕಾಗುತ್ತೆ. ಗೈನ್ ರೇಷಿಯೋ ಈಕ್ವಲ್ಸ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. Coming to that second problem, the balance sheet of Asha, Usha and Nisha was as under. So balance sheet on 1/1/2018 opening balance sheet ಕೊಟ್ಟಿದ್ದಾನೆ. Here that creditors 1 lakh, capital of Asha, Usha, Nisha 2 lakh, 1,50,000 and 1 lakh. The total is 5,50,000 and the asset is cash 42,000, stock 1,20,000, debtor 70,000. From that less RBD 2,000, remaining balance 68,000, furniture 1,20,000, building 2 lakh. The total is 5,50,000. The partners share a profit and loss in the ratio of 5:3:2. Our ratio no 5:3:2. Asha retired ಆಗ್ತಾ ಇದ್ದಾರೆ on the above date and the following adjustment have been agreed upon. Following adjustment ಮಾಡ್ತಾ ಇದ್ದಾರೆ. The stock and furniture be depreciated by 5%. Stock ಮತ್ತೆ furniture depreciate ಆಗ್ತಾ ಇದೆ 5%. The RBD is brought up to 5% on debtor. 5% on debtors ನ brought up ಮಾಡ್ತಾ ಇದೆ. The building be appreciated by 10%. Building appreciate ಆಗ್ತಾ ಇದೆ. That a provision for outstanding repair will be made at rupees 5,200. 5,200 provision for outstanding repair bill ಗೆ ಒಂದು ಲೈಬಿಲಿಟಿ ಕ್ರಿಯೇಟ್ ಆಗ್ತಾ ಇದೆ. ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ರಿಟೈರ್ಮೆಂಟ್. ಸೊ ಸೇಮ್ ನೀವು ಅಡ್ಮಿಷನ್ ಅಲ್ಲಿ ಮಾಡ್ತಿದ್ರಲ್ಲ ಅದೇ ತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಸ್ಟ್ ಲೆಸ್ ಕಡಿಮೆ ಆಗ್ತಿರೋದನ್ನ ಎಂಟ್ರಿ ಮಾಡೋಣ. ಟು ಸ್ಟಾಕ್ ಅಕೌಂಟ್ 1,20,000 into 5% 6,000 ಡಿಪ್ರಿಸಿಯೇಷನ್ ಆಯ್ತು. ಫರ್ನಿಚರ್ 1,20,000 into 5% 6,000 ಆಯ್ತು. ಸೊ RBD ಸೊ ಬ್ರಾಟ್ ಅಪ್ ಟು 5% ಅಂತ ಇದ್ದಾನೆ. 5% ಆನ್ 70,000 ಅಂತ ಮಾಡಿದಾಗ 3,500 ಬರುತ್ತೆ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 5% ಆನ್ 70,000 ಅಂದಾಗ 3,500 ಬರುತ್ತೆ. ಫ್ರಮ್ ದಟ್ ಲೆಸ್ ಓಲ್ಡ್ RBD ಲೆಸ್ ಮಾಡಿ 2,000, ರಿಮೈನಿಂಗ್ ಬ್ಯಾಲೆನ್ಸ್ 1,500 ಆಯ್ತು. ಇದರ ಟು ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ ಅಡ್ಜಸ್ಟ್ಮೆಂಟ್ ನಂಬರ್ D ಅದರಲ್ಲಿ rupees 5,200 ಅದನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ 5,200.
ಅಂಡ್ ಬಿಲ್ಡಿಂಗ್ ಅಪ್ರಿಸಿಯೇಟ್ ಆಗ್ತಾ ಇದೆ, ಸೊ ಅದಕ್ಕೆ ಕ್ರೆಡಿಟ್ ಸೈಡ್ ತಗೋತಾ ಇದ್ವಿ. ಬೈ ಬಿಲ್ಡಿಂಗ್ ಅಕೌಂಟ್ 2 lakh into 10%, 20,000. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 20,000, goes towards ಡೆಬಿಟ್ ಸೈಡ್ 20,000, ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ 1,300. ಈ 1,300 ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ ದೇರ್ ಓಲ್ಡ್ ರೇಷಿಯೋ ಸೆಗ್ರಿಗೇಟ್ ಮಾಡಿ 1,300 ಇಂಟು ರೇಷಿಯೋ ನೋಡಿ 5:3:2 ಇದೆ. 5,300 ಇಂಟು 5/10, ಆಶಾಗೆ ಉಷಾಗೆ 3/10, ನಿಶಾಗೆ 2/10 ಇಂಟು 1,300 ಮಾಡಿದಾಗ ಆಶಾಗೆ 650, ಉಷಾಗೆ 390 ಅಂಡ್ ನಿಶಾಗೆ 260 rupees ಬರುತ್ತೆ. ಸೊ ಲೈಕ್ ದಟ್ ನಾವು ರಿವ್ಯಾಲ್ಯೂಯೇಷನ್ ಪ್ರಿಪೇರ್ ಮಾಡ್ತೀವಿ. ಸೇಮ್ ನೀವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಲ್ಲಿ ಮಾಡ್ತಾ ಇದ್ರಲ್ಲ, ಅದೇ ತರ ಇಲ್ಲಿ ರಿವ್ಯಾಲ್ಯೂಯೇಷನ್ಸ್ ಅಕೌಂಟ್ ನ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಥ್ಯಾಂಕ್ ಯು.